ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PDO ಎಕ್ಸಾಮ್ 2024ಕ್ಕಾಗಿ PDO ಎಕ್ಸಾಮ್ನ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯು 150 ಅಂಕಗಳಿಗೆ ಸಂಬಂಧಪಟ್ಟಿದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಮಾಡೆಲ್ ಪೇಪರ್ ಆಗಿದ್ದು, ಪ್ರತಿ ಪ್ರಶ್ನೆಯನ್ನು ಕೂಡ ಸಂಕ್ಷಿಪ್ತವಾಗಿ ವಿವರಿಸುವಂಥ ಪ್ರಯತ್ನ ಮಾಡ್ತೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆವರೆಗೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೊಂದು ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಆಗಿರುತ್ತೆ. ಇದರ ಸಮಯ ಗರಿಷ್ಠ ಅಂಕ 150 ಮತ್ತು ಟೈಮ್ 1.5 ಗಂಟೆ ಇರುತ್ತೆ. ನೋಡಿ, ಇದಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಇದು ಮೌಲ್ಯಮಾಪಕರಿಗೆ ರಿಲೇಟೆಡ್ ಆಗಿರುವಂಥ ಒಂದು ಶೀಟ್ ಆಗಿರುತ್ತೆ. ಅದರ ನಂತರ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಇರುತ್ತೆ ಅಂತ ನೋಡಿದ್ರೆ, ಬಹಳ ಪ್ರಮುಖವಾಗಿ ಸೆಕ್ಷನ್ ಎ ವಿಭಾಗದಲ್ಲಿ 1, 2, 3, 4 ಪ್ರಶ್ನೆಗಳಿರ್ತವೆ. ಇವೆಲ್ಲವೂ ಕೂಡ ವಿವರಣಾತ್ಮಕ ಉತ್ತರವನ್ನು ನಿರೀಕ್ಷಿಸುವಂತಹ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಆಗಿರುತ್ತೆ. ಹಾಗೆಯೇ ಇದಕ್ಕೆ 25 ಅಂಕಗಳಂತೆ 100 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. 25 × 4 100 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ. ಆನಂತರ ಸೆಕ್ಷನ್ ಬಿಗೆ ಬಂದರೆ, ಸೆಕ್ಷನ್ ಬಿಯಲ್ಲಿ 10 ಅಂಕದ 2 ಪ್ರಶ್ನೆಗಳು, 6 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 5, 5, 5, 5 ಅಂಕದ ಪ್ರಶ್ನೆ, ಒಟ್ಟಾರೆ 150 ಅಂಕಗಳನ್ನು ಒಳಗೊಂಡಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೊ ಸ್ನೇಹಿತರೆ, ನೇರವಾಗಿ ನಾವು ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ನೋಡಿ, ಇದರಲ್ಲಿ 12 ಪ್ರಶ್ನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತೆ. ಸೊ ಇದು ಗಮನಿಸಿ, 150 ಅಂಕಗಳಿಗೆ ನಾವೊಂದು ಎಕ್ಸಾಮನ್ನು ಬರಿತೀವಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಿನ ವಿಷಯವನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧವನ್ನು ರಚಿಸಿ ಅಂತ ಹೇಳ್ತಾರೆ. ರೈತರ ಸಮಸ್ಯೆಗಳಿಗೆ ಕುರಿತಾದಂಥ ಒಂದು ಪ್ರಬಂಧ ಇದು. ರೈತರ ಸಮಸ್ಯೆಗಳಿಗೆ ಕುರಿತಾದಂತಹ ರೈತರ ಸಮಸ್ಯೆಗಳನ್ನು ಒಳಗೊಂಡಿರುವಂತಹ ಒಂದು ಸಮಸ್ಯೆಗಳನ್ನು ಹೇಳಬಹುದಾದಂಥ ಒಂದು ಪ್ರಬಂಧವಾಗಿದೆ. ಸಾಮಾನ್ಯವಾಗಿ ಪ್ರಬಂಧ ಅಂದ ತಕ್ಷಣ ನಮಗೆ ಗೊತ್ತಿರಬೇಕಾದ ಅಂಶ ಏನು ಕೇಳಿದ್ರೆ, ಒಂದು ಪೀಠಿಕೆ ಅಥವಾ ಪ್ರಸ್ತಾವನೆ ಭಾಗ ಇರಬೇಕು. ಅಂದರೆ ರೈತರ ಸಮಸ್ಯೆ ಅಂದರೆ ಏನು ಅನ್ನುವಂಥ ಒಂದು ಭಾಗ, ಇನ್ನೊಂದು ಪ್ರಬಂಧದ ಬೆಳವಣಿಗೆ ಭಾಗ. ಇದರಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಬೇಕಾಗತ್ತೆ. ಕೊನೆಯದಾಗಿ ಉಪಸಂಹಾರದಲ್ಲಿ ನಮ್ಮ ಓನ್ ಒಪಿನಿಯನ್ಸನ್ನು ಪಾಸಿಟಿವ್ ಆ್ಯಟಿಟ್ಯೂಡನ್ನು ಜೊತೆಗೆ ಕೊಡಬೇಕಾಗತ್ತೆ. ಈ ಪೀಠಿಕೆ, ಬೆಳವಣಿಗೆ ಮತ್ತು ಉಪಸಂಹಾರ ಈ 3 ಬಹಳ ಪ್ರಮುಖವಾಗಿರ್ಬೇಕಾಗತ್ತೆ. ಈಗ ರೈತರ ಸಮಸ್ಯೆಗಳು ಎಂಬಂಥ ಪ್ರಬಂಧವನ್ನು ನೋಡೋಣ. ಸ್ನೇಹಿತರೆ, ರೈತರ ಸಮಸ್ಯೆಗಳು ಎಂಬಂಥ ಪ್ರಬಂಧ ಇದು. ರೈತರು ನಮ್ಮ ಸಮಾಜದ ಬೆನ್ನೆಲುಬು. ನಾವು ತಿನ್ನುವ ಎಲ್ಲ ಆಹಾರವನ್ನು ನಮಗೆ ಒದಗಿಸುವವರು ಅವರೇ. ಪರಿಣಾಮವಾಗಿ ದೇಶದ ಇಡೀ ಜನಸಂಖ್ಯೆ ರೈತರ ಮೇಲೆ ಅವಲಂಬಿತವಾಗಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡ ದೇಶವಾಗಿರಲಿ, ಅವರಿಂದ ಮಾತ್ರ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗುತ್ತೆ. ಹೀಗಾಗಿ ರೈತರು ವಿಶ್ವದ ಪ್ರಮುಖ ವ್ಯಕ್ತಿಗಳು. ರೈತರಿಗೆ ಇಷ್ಟೊಂದು ಮಹತ್ವ ಇದ್ದರೂ ಅವರಿಗೆ ಸರಿಯಾದ ಜೀವನವಿಲ್ಲ. ಇದು ನಮ್ಮ ಪೀಠಿಕೆ ಆಗುತ್ತೆ. ರೈತರಿಗೆ ಸಂಬಂಧಪಟ್ಟಂತಹ ರೈತರ ಸಮಸ್ಯೆಗಳು ಪ್ರಬಂಧದ ಪೀಠಿಕೆ ಆಗುತ್ತೆ. ಇದು ಪೀಠಿಕೆ ಅಥವಾ ಪ್ರಸ್ತಾವನೆ, ಇಂಟ್ರಡಕ್ಷನ್ ಅಂತೀವಲ್ಲ. ಇನ್ನು ಅದರ ಡೆವಲಪ್ಮೆಂಟ್ ನೋಡ್ತಾ ಹೋಗೋಣ. ರೈತರ ಪ್ರಾಮುಖ್ಯತೆಗಳು. ನಮ್ಮ ಸಮಾಜದಲ್ಲಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅವರು ನಮಗೆ ತಿನ್ನಲು ಆಹಾರವನ್ನು ಒದಗಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನಕ್ಕೆ ಸರಿಯಾದ ಆಹಾರದ ಅಗತ್ಯವಿರೋದರಿಂದ ಅವರು ಸಮಾಜದಲ್ಲಿ ಅನಿವಾರ್ಯವಾಗಿದ್ದಾರೆ. ವಿವಿಧ ರೀತಿಯ ರೈತರಿದ್ದಾರೆ ಮತ್ತು ಅವರೆಲ್ಲರೂ ಸಮಾನ ಮಹತ್ವವಿದೆ. ಮೊದಲನೇದಾಗಿ ಗೋಧಿ, ಬಾರ್ಲಿ, ಅಕ್ಕಿ ಮುಂತಾದ ಬೆಳೆಗಳನ್ನು ಬೆಳೆಯುವ ರೈತರು. ಭಾರತೀಯ ಮನೆಗಳಲ್ಲಿ ಗರಿಷ್ಠ ಸೇವನೆಯು ಗೋಧಿ ಮತ್ತು ಅಕ್ಕಿಯಾಗಿರುತ್ತೆ. ಆದ್ದರಿಂದ ಗೋಧಿ ಮತ್ತು ಭತ್ತದ ಕೃಷಿಯಲ್ಲಿ ಹೆಚ್ಚು. ಇದಲ್ಲದೆ ಈ ಬೆಳೆಗಳನ್ನು ಬೆಳೆಯುವ ರೈತರು ಪ್ರಧಾನ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ. ಎರಡನೇದಾಗಿ ಹಣ್ಣುಗಳನ್ನು ಬೆಳೆಯುವವರು. ಈ ರೀತಿಯ ರೈತರು ವಿವಿಧ ರೀತಿಯ ಹಣ್ಣುಗಳಿಗೆ ಮಣ್ಣನ್ನು ಸಿದ್ಧಪಡಿಸಬೇಕು. ಯಾಕಂದರೆ ಈ ಹಣ್ಣುಗಳು ಋತುಮಾನಕ್ಕೆ ಅನುಗುಣವಾಗಿ ಬೆಳೀತವೆ. ಆದ್ದರಿಂದ ರೈತರು ಹೆಚ್ಚಿನ ಹಣ್ಣುಗಳು ಮತ್ತು ಬೆಳೆಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಇನ್ನು ಬೇರೆ ಬೇರೆ ತಳಿಗಳನ್ನು ಬೆಳೆಯುವ ಇನ್ನೂ ಅನೇಕ ರೈತರಿದ್ದಾರೆ. ಇದಲ್ಲದೆ ಗರಿಷ್ಠ ಕೊಯ್ಲು ಪಡೆಯಲು ಅವರೆಲ್ಲರೂ ತುಂಬ ಶ್ರಮಿಸಬೇಕು. ರೈತರ ಜೊತೆಗೆ ಭಾರತದ ಆರ್ಥಿಕತೆ ಸುಮಾರು 17% ಕೊಡುಗೆ. ಆದರೆ ಇನ್ನೂ ಒಬ್ಬ ರೈತ ಸಮಾಜದ ಪ್ರತಿಯೊಂದು ಐಷಾರಾಮಿಯಿಂದ ವಂಚಿತನಾಗಿದ್ದಾನೆ. ಹಾಗಾದರೆ ಭಾರತದ ರೈತರ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ನೋಡ್ತೀವಿ. ಸ್ಥಿತಿಗತಿಗಳನ್ನು ನೋಡ್ತಾ ಹೋದರೆ ನೋಡಿ, ಭಾರತದಲ್ಲಿ ರೈತರ ಸ್ಥಿತಿ ಗಂಭೀರವಾಗಿದೆ. ಪ್ರತಿ ವಾರ ಅಥವಾ ತಿಂಗಳಿಗೊಮ್ಮೆ ರೈತರ ಆತ್ಮಹತ್ಯೆ ಸುದ್ದಿಗಳನ್ನು ಕೇಳುತ್ತಿರ್ತೀವಿ. ಇದಲ್ಲದೆ ರೈತರು ಕಳೆದ ವರ್ಷಗಳಿಂದ ಕಷ್ಟದ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ವೇತನ ಸಿಗದೆ ಇರೋದು ಸಮಸ್ಯೆಯಾಗಿದೆ. ಮಧ್ಯವರ್ತಿಗಳೇ ಹೆಚ್ಚು ಹಣ ಪಡೆಯೋದರಿಂದ ರೈತನಿಗೆ ಏನೂ ಸಿಗ್ತಾ ಇಲ್ಲ. ಇದಲ್ಲದೆ ರೈತರಿಗೆ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲು ಹಣವಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿ ತುಂಬ ಹದಗೆಡುತ್ತೆ. ಅವರಿಗೆ ಸರಿಯಾದ ಆಹಾರವೂ ಇಲ್ಲ. ಹೀಗಾಗಿ ರೈತರು ಬರಗಾಲಕ್ಕೆ ತುತ್ತಾಗ್ತಾರೆ. ಪರಿಣಾಮವಾಗಿ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ರೈತರ ಸಮಸ್ಯೆಗಳು ನೋಡಿ. ಇದಲ್ಲದೆ ರೈತರ ಕೆಟ್ಟ ಸ್ಥಿತಿಗೆ ಇನ್ನೊಂದು ಕಾರಣವೆಂದರೆ ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್.
ನಮ್ಮ ಗ್ರಹವನ್ನು ಪ್ರತಿ ರೀತಿಯಲ್ಲಿ ಅಡ್ಡಪಡಿಸುತ್ತಿರುವುದರಿಂದ ಇದು ನಮ್ಮ ರೈತರ ಮೇಲೆ ಪರಿಣಾಮ ಬೀರುತ್ತೆ. ಜಾಗತಿಕ ತಾಪಮಾನದ ಏರಿಕೆಯಿಂದಾಗಿ ಋತುವಿನಲ್ಲಿ ವಿಳಂಬವಾಗಿದೆ. ವಿವಿಧ ಬೆಳೆಗಳು ಹಣ್ಣಾಗಲು ತನ್ನದೇ ಆದ ಹಂಗಾಮು ಇರೋದರಿಂದ ಅವುಗಳಿಗೆ ಪೋಷಣೆ ಸಿಗ್ತಾ ಇಲ್ಲ. ಬೆಳೆಗಳು ಬೆಳೆಯಲು ಸರಿಯಾದ ಸೂರ್ಯ ಮತ್ತು ಮಳೆ ಬೇಕು. ಹಾಗಾಗಿ ಬೆಳೆಗಳು ಸಿಗದಿದ್ದರೆ ನಾಶವಾಗ್ತವೆ. ಹೊಲಗಳು ನಾಶವಾಗಲು ಇದು ಒಂದು ಮುಖ್ಯ ಕಾರಣ. ಇದರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಿಷ್ಟು ಏನು ಕೇಳಿದ್ರೆ ಈ ಒಂದು SCನ ಡೆವಲಪ್ಮೆಂಟ್ ಅಥವಾ SCನ ಬೆಳವಣಿಗೆ ಅಂತ ನಾವೇನು ಹೇಳ್ತೀವಲ್ಲ, ಬೆಳವಣಿಗೆ. ಈಗ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ, ಕನ್ಕ್ಲೂಷನ್ ಅಥವಾ ಉಪಸಂಹಾರ. ಉಪಸಂಹಾರದಲ್ಲಿ ನೋಡಿ, ರೈತರನ್ನ ಉಳಿಸುವ ಸಲುವಾಗಿ ನಮ್ಮ ಸರ್ಕಾರ ಅವರಿಗೆ ವಿವಿಧ ಸವಲತ್ತುಗಳನ್ನು ನೀಡಲು ಪ್ರಯತ್ನಿಸ್ತಾ ಇದೆ. ಇತ್ತೀಚೆಗಷ್ಟೇ ಸರ್ಕಾರ ಅವರಿಗೆ ಎಲ್ಲ ಸಾಲಗಳಿಂದ ವಿನಾಯಿತಿ ನೀಡಿದೆ. ಇದಲ್ಲದೆ ಸರ್ಕಾರವು ವಾರ್ಷಿಕ ಪಿಂಚಣಿ ಅವರಿಗೆ 6,000 ರೂಪಾಯಿ, ಇದು ವೃತ್ತಿಯ ಹೊರತಾಗಿ ಕನಿಷ್ಠ ಆದಾಯವನ್ನು ಹೊಂದಲು ಸಹಾಯ ಮಾಡುತ್ತೆ. ಸರ್ಕಾರ ಅವರ ಮಕ್ಕಳಿಗೆ ಕೋಟಾಗಳನ್ನು, ಮೀಸಲಾತಿಯನ್ನು ಒದಗಿಸಿದೆ. ಇದರಿಂದ ಅವರ ಮಕ್ಕಳಿಗೆ ಸರಿಯಾದ ಶಿಕ್ಷಣ ದೊರೆಯುತ್ತೆ. ಇಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಸರಿಯಾದ ಶಿಕ್ಷಣ ಸಿಗಬೇಕು. ಇದರಿಂದ ಅವರಿಗೆ ಉತ್ತಮ ಜೀವನ ನಡೆಯಲು ಅವಕಾಶ ದೊರೆಯುತ್ತೆ. ಅಂತಿಮವಾಗಿ ಕೃಷಿಯು ಕಠಿಣ ಪರಿಶ್ರಮ ಮತ್ತು ಶ್ರಮದ ವೃತ್ತಿಯಾಗಿದೆ. ಮೇಲಾಗಿ ನಮ್ಮ ದೇಶದ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನೋಡಿ ನಾವು ನಮ್ಮ ದೇಶದ ರೈತರಿಗೆ ಸಹಾಯ ಮಾಡಲು ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದಿಷ್ಟು ಉಪಸಂಹಾರವಾಗಿದೆ. ಇದಿಷ್ಟು ಕನ್ಕ್ಲೂಷನ್ ಪಾರ್ಟಲ್ಲಿ ಬರುವಂಥದ್ದು. ಸ್ನೇಹಿತರೆ, ಇದು ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಮುಖವಾದ ಪ್ರಬಂಧ ಮತ್ತು ಅದನ್ನು ಬರೆಯುವಂಥ ರೀತಿಯಾಗಿದೆ. ಸ್ನೇಹಿತರೆ, ಎರಡನೇ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಹೇಳ್ತಾರೆ. ಸೊ ಇಲ್ಲಿ 5 ಪ್ರಶ್ನೆಗಳಿರ್ತವೆ ಹಾಗೂ 25 ಅಂಕಗಳಿರ್ತವೆ. 5 × 5 ಈ ರೀತಿಯ 5 ಅಂಕದ 5 ಪ್ರಶ್ನೆಗಳು, ಒಟ್ಟು 25 ಅಂಕಗಳು. ತುಂಬ ಸುಲಭವಾಗಿರುತ್ತೆ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ. 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರ ಎದುರಿನಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಿದ ಒಬ್ಬ ಚಿಕ್ಕ ಬಾಲಕಿ ಮುಂದೆ ಭಾರತ ಖ್ಯಾತಿಯನ್ನು ಪಡೆದ ಸುಪ್ರಸಿದ್ಧ ವಿದೂಷಿ ಆಗಬಹುದೆಂದು ಯಾರೂ ಊಹಿಸಿರಲಿಲ್ಲ. 1938ರಲ್ಲಿ ಅಖಿಲ ಭಾರತ ಸಂಗೀತ ಪರಿಷತ್ತು ಕಲ್ಕತ್ತೆಯಲ್ಲಿ ಸಮಾವೇಶಗೊಂಡಿತ್ತು. ನೋಡಿ, ನೋಟ್ ಮಾಡ್ಕೊಳ್ತಾ ಹೋಗೋಣ, ಇಂಪಾರ್ಟೆಂಟ್ ಇರೋದನ್ನ. ಭಾರತದ ಸಂಗೀತದ ಪ್ರಪಂಚದ ಹೆಸರಾಂತ ಕಲಾವಿದರೆಲ್ಲ ಅಲ್ಲಿ ನೆರೆದಿದ್ರು. ಸಂಗೀತ ಕಚೇರಿ ಅದ್ಭುತವಾಗಿ ನಡೆದಿತ್ತು. ಸಂಘಟಕರು ಗಂಗೂಬಾಯಿ ಹಾನಗಲರ ಅಂದಿನ ಕೃಷ ಶರೀರವನ್ನು ನೋಡಿದ್ರು. ಅವರ ಕಂಠವದಿಂದ ಧ್ವನಿಯಾದರೂ ಹೊರಡುವುದೋ ಇಲ್ಲ ಎಂದು ಸಂದೇಹಿಸಿಕೊಂಡಿದ್ದರು. ಇದನ್ನು ನೋಟ್ ಮಾಡ್ಕೊಳ್ಳೋಣ. ಹಾಡಲಿಕ್ಕೆ ಬಾರದಿದ್ದರೆ ಕಾರ್ಯಕ್ರಮದಲ್ಲಿ ಅವರ ಹೆಸರನ್ನು ಸೇರಿಸುವುದೇಕೆಂದು ಆಲೋಚಿಸಿ ಕರೆಸಿದ ತಪ್ಪಿಗೆ 5 ನಿಮಿಷ ಹಾಡುವಂತೆ ಅವರಿಗೆ ಹೇಳಿದರು. ಅವರ ಸಣ್ಣ ಕಂಠದಿಂದ ಅದ್ಭುತ ಧ್ವನಿ ಹೊರಹೊಮ್ಮಿ ಅದನ್ನು ಕೇಳಿಸಿದ ಪರಿಷತ್ತಿನ ಜನರ ಮೈ ಜುಮ್ಮೆಂದು ಪುಳಕಗೊಂಡಿತು. ಶ್ರೀಮತಿ ಹಾನಗಲ್ಲರು ಘನವಾದ ಸಂಗೀತವನ್ನು ಹೊಂದಿದ್ದಾರೆ. ಸಂಗೀತವು ಅವರಿಗೆ ಭೂಷಣವಾಗಿರುವಂತೆ ಅವರು ಸಂಗೀತಕ್ಕೆ ಭೂಷಣವಾಗಿದ್ದಾರೆ. ತಮಗೆ ತಿಳಿದಿರುವುದು ಕಡಿಮೆ, ತಿಳಿಯಬೇಕಾದುದು ಇನ್ನೂ ಹೆಚ್ಚು ಇದೆ ಎನ್ನುವ ಭಾವನೆ ಅವರಲ್ಲಿ ಇರುವುದರಿಂದ ಅವರ ಸಂಗೀತ ಸಾಧನೆಯು ದಿನದಿನವೂ ಹೊಸ ಸಿದ್ಧಿಗಳನ್ನು ಕಾಣತೊಡಗಿತು. ಪೂರ್ಯ ಹಾಗೂ ನಾಯಕಿ ತೋಡಿ ಅವರ ಬಹುಮೆಚ್ಚಿನ ರಾಗಗಳು. ವಿಸ್ತಾರವಾಗಿ ಹಬ್ಬಿರುವ ತಮ್ಮ ಕೀರ್ತಿಯ ಹಿಂದೆ ಗಂಗೂಬಾಯಿಯವರು ಸಂಗೀತ ಸಾಧನೆಯ ಒಂದು ಸುದೀರ್ಘ ಇತಿಹಾಸವನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಅಮೋಘ ಸಂಗೀತವನ್ನು ರಾಜ ಮಹಾರಾಜರ ಮುಂದೆ, ಪ್ರಧಾನಮಂತ್ರಿಗಳ ಮುಂದೆ, ಪಂಡಿತರ ಮುಂದೆ, ರಸಿಕರ ಮುಂದೆ, ದೇಶದ ತುಂಬೆಲ್ಲ ಹಾಡಿ ಗಂಗೂಬಾಯಿಯವರ ಕೀರ್ತಿ, ಹೆಸರು, ವೈಭವಗಳನ್ನು ಯಥೇಚ್ಛವಾಗಿ ಸಂಪಾದಿಸಿದ್ದಾರೆ. ಅವರಾಗಿಯೇ ಬಹುಮಾನಗಳ ಬೆನ್ನು ಹತ್ತಿ ಹೋದವರಲ್ಲ, ಬಹುಮಾನಗಳೇ ಅವರ ಬೆನ್ನು ಹತ್ತಿ ಬಂದಿವೆ. ಅವರು ಪದ್ಮಭೂಷಣ, ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಹಾಗೂ ಸಂಗೀತ ಭೂಷಣ ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಇಷ್ಟೆಲ್ಲವನ್ನು ಸಂಪಾದಿಸಿಯೂ ಅವರು ಒಳ್ಳೆತನವನ್ನು ಮರೆತಿಲ್ಲ. ಅದು ಅವರ ಸಂಗೀತದಂತೆ ಅವರ ವ್ಯಕ್ತಿತ್ವಕ್ಕೆ ಅಂಟಿಕೊಂಡಿದೆ. ಯಾವುದು? ಅವರು ಒಳ್ಳೆತನ. ಗಂಗೂಬಾಯಿಯವರು ಹಾಡುವ ಬಾಯಿಯನ್ನು ಪಡೆದಂತೆ ಕೊಡುವ ಕೈಯನ್ನು ಪಡೆದಿದ್ದಾರೆ. ಅವರ ಮನೆಗೆ ಹೋದವರು ಯಾರು ಬರಿಗೈಯಿಂದ ಹೊರಬಂದಿಲ್ಲ. ಹಾಡುವ ಬಾಯಿ ಹಾಗೂ ಕೊಡುವ ಕೈ ಎಂದೂ ಬರಿದಾಗಲಾರದು. ಹಾಡಿದಂತೆ ನೀಡಿದಂತೆ ಗಂಗೂಬಾಯಿಯವರು ಘನವಾಗುತ್ತಲೇ ನಡೆದಿದ್ದಾರೆ. ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪರಿಷತ್ತಿನ ಸಂಘಟಕರಿಗೆ ಗಂಗೂಬಾಯಿ ಹಾನಗಲರ ಬಗ್ಗೆ ಇದ್ದ ಸಂದೇಹವೇನು? ಆಗಲೇ ನಾವು ಹೇಳಿದ್ವಿ, ಏನಂದ್ರೆ ಕೃಶವಾದ ಶರೀರವನ್ನು ನೋಡಿ, ಗಂಗೂಬಾಯಿ ಹಾನಗಲ್ ಅವರ ಕೃಶವಾದ ಶರೀರವನ್ನು ನೋಡಿ ಅವರ ಕಂಠದಿಂದ ಧ್ವನಿ ಹೊರಡುತ್ತೋ ಇಲ್ವೋ ಅನ್ನುವಂಥ ಸಂದೇಹ ಇತ್ತು. ಸೊ 1ನೇ ಪ್ರಶ್ನೆಗೆ ಉತ್ತರ ಸಿಕ್ತು ನಮಗೆ. ಇನ್ನು 2ನೇ ಪ್ರಶ್ನೆ, ಗಂಗೂಬಾಯಿ ಹಾನಗಲ್ ಅವರ ಮೆಚ್ಚಿನ ರಾಗಗಳು ಯಾವುದು? ನೋಟ್ ಮಾಡಿದ್ವಿ ನೋಡಿ, ಪೂರ್ಯ ಮತ್ತು ನಾಯಕಿ ತೋಡಿ. ಪೂರ್ಯ ಮತ್ತು ನಾಯಕಿ ತೋಡಿ ಇಷ್ಟೇ ಬರೆದ್ರೆ ಸಾಕು. ಪೂರ್ಯ ಮತ್ತು ನಾಯಕಿ ತೋಡಿ ರಾಗಗಳು ಗಂಗೂಬಾಯಿಯವರ ಬಹುಮೆಚ್ಚಿನ
ರಾಗಗಳಾಗಿವೆ ಅಂತ ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಗಂಗೂಬಾಯಿ ಹಾನಗಲ್ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವುದು? ಆಗಲೇ ನಾವು ನೋಟ್ ಮಾಡಿದ್ವಿ ಅಲ್ಲಿ, ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ವಿವಿ ಕರ್ನಾಟಕ ಯೂನಿವರ್ಸಿಟಿಯ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ, ಹಾಗೇನೆ ಸಂಗೀತ ಭೂಷಣ ಪದವಿ, ಸಂಗೀತ ಭೂಷಣ ಪದವಿ. ಇವು ಗಂಗೂಬಾಯಿ ಹಾನಗಲ್ ಅವರಿಗೆ ದೊರೆತ ಪ್ರಶಸ್ತಿಗಳಾಗಿವೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, 1938ರಲ್ಲಿ ಸಂಗೀತ ಪರಿಷತ್ತಿನ ಸಮಾವೇಶ ನಡೆದದ್ದು ಎಲ್ಲಿ ಅಂತ ಕೇಳಿದ್ದಾರೆ. ತುಂಬ ಈಸಿ ಇದೆ ಇದು, ಕಲ್ಕತ್ತೆಯಲ್ಲಿ ನಡೀತು. ನೋಟ್ ಮಾಡಿದ್ವಿ ನಾವು ಅವಾಗಲೇ, ಕಲ್ಕತ್ತೆಯಲ್ಲಿ 1938ರ ಸಂಗೀತ ಪರಿಷತ್ತಿನ ಸಮಾವೇಶ ನಡೀತು ಅಂತ ಬರೆದ್ರೆ ಸಾಕಾಗತ್ತೆ. ನಾನು ಆಗಲೇ ಹೇಳಿದೆ ಪ್ರಶ್ನೆಗಳು ತುಂಬ ಈಸಿಯಾಗಿರ್ತವೆ. ಇನ್ನು ಗಂಗೂಬಾಯಿ ಹಾನಗಲರ ಘನ ವ್ಯಕ್ತಿತ್ವ ಎಂಥದ್ದು ನೋಡಿ, ಇವರು ಒಳ್ಳೆಯತನವೇ ಅವರ ಘನ ವ್ಯಕ್ತಿತ್ವವಾಗಿತ್ತು. ಯಾವ ರೀತಿ ಅವರು ಸಂಗೀತವನ್ನು ಹೇಳಿದ್ರು ಅದೇ ರೀತಿ ಅವರ ಕೊಡುವ ಕೈ ಕೂಡ ಬರಿದಾಗಲಿಲ್ಲ ಅನ್ನುವಂಥ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಇದಕ್ಕೆ ಇಲ್ಲಿ 5 ಪ್ರಶ್ನೆಗಳಿದೆ, 5 ಪ್ರಶ್ನೆಗಳಿಗೆ 5 ಅಂಕಗಳಂತೆ ಒಟ್ಟು 25 ಅಂಕಗಳನ್ನು ಒಳಗೊಂಡಿದೆ ಈ ಒಂದು ಪ್ಯಾಸೇಜ್. ನೆಕ್ಸ್ಟ್, 100 ಶಬ್ದಗಳಿಗೆ ಮೀರದಂತೆ ಕೆಳಗಿನ ಗದ್ಯ ಸಾರವನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಿರಿ. 100 ವರ್ಡ್ಸನ್ನು ಮೀರೋ ಹಾಗಿಲ್ಲ ಸ್ನೇಹಿತರೆ. ಇದು ನೋಡಿ, ಸಾಮಾನ್ಯವಾಗಿ ಒಂದು ಪ್ಯಾಸೇಜ್ ಪ್ರೆಸಿಸ್ ರೈಟಿಂಗ್ ಅಂದರೆ ಅದು ಒಂದು ಪ್ಯಾಸೇಜ್ನ 1/3 ಭಾಗದಷ್ಟು ಬರೆಯುವಂಥದ್ದು. 1/3 ಭಾಗ ನೋಡಿ, ನೀವು ಲೆಕ್ಕ ಮಾಡಿದ್ರೆ ಇಲ್ಲಿ ಆಲ್ಮೋಸ್ಟ್ 300 ವರ್ಡ್ಸ್ ಇದೆ. ಹಾಗಾಗಿ ನೀವು 100 ವರ್ಡ್ಗಳಿಗೆ ಸರಿಯಾಗಿ ಬರಿಬೇಕು. ನೋಡಿ, ಪ್ರೆಸಿಸ್ ರೈಟಿಂಗಲ್ಲಿ ಒಂದಿಷ್ಟು ಟೆಕ್ನಿಕ್ಸ್ ಇದ್ದಾವೆ. ಏನು ಕೇಳಿದ್ರೆ, ಹೊಸದನ್ನು ಆ್ಯಡ್ ಮಾಡೋ ಹಾಗಿಲ್ಲ, ಅರ್ಥ ಕೆಡುವಂತಿಲ್ಲ, ಅರ್ಥ ಕೆಡುವಂತಿಲ್ಲ. ಎಲ್ಲ ವಿಷಯಗಳನ್ನು ಪಾಯಿಂಟ್ ಮಾಡ್ಕೋಬೇಕು. ಮೊದಲಿಗೆ ಪಾಯಿಂಟ್ ಮಾಡಿಕೊಂಡು ಎಲ್ಲ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ಪಾಯಿಂಟ್ ಮಾಡಿಕೊಂಡು ಬರಿತಾ ಹೋಗಬೇಕು. 100 ವರ್ಡ್ಗೆ ಮೀರಬಾರ್ದು ಸ್ನೇಹಿತರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ. ವರ್ಡ್ಗಳನ್ನು ಸಂಕ್ಷಿಪ್ತ ಲೇಖನಕ್ಕಾಗಿ ಸ್ಪೇಸನ್ನು ಕೊಟ್ಟಿದ್ದಾರೆ. ಈ ಸ್ಪೇಸಲ್ಲಿ ನೀವು ವರ್ಡನ್ನು ಬರಿತಾ ಹೋಗಬೇಕು. 1 2 3 4 5 ಇದೆ. ಅದರರ್ಥ ನೀವು 20 ಸಾಲುಗಳಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಪೂರ್ಣಗೊಳಿಸಿದರೆ ಬೆಟರ್. ಮತ್ತು ಅದಕ್ಕೊಂದು ಒಳ್ಳೆಯ ಶೀರ್ಷಿಕೆಯನ್ನು ಕೊಡಬೇಕು. ನೀವು ಬರೆದಿರುವಂತಹ ಒಂದು ಪ್ರೆಸಿಸ್ ರೈಟಿಂಗಿಗೆ ಶಾರ್ಟ್ಕಟ್ ಆಗಿ ಬರೆದಿರುವಂತಹ ಸಾರಾಂಶಕ್ಕೆ ಒಂದು ಶೀರ್ಷಿಕೆಯನ್ನು ಕೂಡ ಕೊಡಬೇಕಾಗತ್ತೆ. ಇದೆಲ್ಲವೂ ಖಾಲಿ ಜಾಗ ನಿಮಗೆ ಬರೆಯಕ್ಕೆ ಕೊಟ್ಟಿರುವಂಥದ್ದು. ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಅಂತಿದೆ ನೋಡಿ. ನಾನು ಕನ್ನಡಕ್ಕೆ ಭಾಷಾಂತರ ಮಾಡ್ತಾ ಹೋಗ್ತೀನಿ ನೋಡಿ. ಸೈನ್ಸ್ ಇಸ್ ಡೆವಲಪಿಂಗ್ ಡೇ ಬೈ ಡೇ. ವಿಜ್ಞಾನವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಇಟ್ ಈಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ಸ್ ಫಾಸ್ಟರ್ ದ್ಯಾನ್ ದೆ ಕ್ಯಾನ್ ಬಿ ಸಾಲ್ವ್ಡ್. ನೋಡಿ, ಇದರ ಜೊತೆಗೆ ಅದು ಅನೇಕ ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡುತ್ತಿದೆ. ವಿಜ್ಞಾನವು ನೋಡಿ, ನೆಕ್ಸ್ಟ್ ಸೆಂಟೆನ್ಸ್, ಸೈನ್ಸ್ ಈಸ್ ಬಾರ್ನ್ ಔಟ್ ಆಫ್ ಕ್ಯೂರಿಯಾಸಿಟಿ. ವಿಜ್ಞಾನವು ಕುತೂಹಲದಿಂದ ಸೃಷ್ಟಿಯಾಗಿದ್ದು. ಎವ್ರಿ ಸೈಂಟಿಸ್ಟ್ ಈಸ್ ಇಂಟ್ರೆಸ್ಟೆಡ್ ಇನ್ ನೋವಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ನೇಚರ್. ಪ್ರತಿಯೊಬ್ಬ ವಿಜ್ಞಾನಿಯು ನಿಸರ್ಗದಲ್ಲಿ ಆಗುವ ವಿಸ್ಮಯಗಳಿಗೆ ಕುತೂಹಲಿಯಾಗಿರುತ್ತಾನೆ. ಕುತೂಹಲಿಯಾಗಿರ್ತಾನೆ. ದ ಸೈಂಟಿಸ್ಟ್ ಈಸ್ ಇಂಟ್ರೆಸ್ಟೆಡ್ ಇನ್ ಯುಟಿಲೈಸಿಂಗ್ ದ ಪವರ್ ಆಫ್ ನೇಚರ್ ಫಾರ್ ದ ಬೆನಿಫಿಟ್ ಆಫ್ ಮ್ಯಾನ್ ಕೈಂಡ್. ನೋಡಿ, ಪ್ರತಿ ವಿಜ್ಞಾನಿಯು ನಿಸರ್ಗದ ಶಕ್ತಿಯನ್ನು ಮನುಕುಲದ ಅಭಿವೃದ್ಧಿಗೆ ಬಳಸಲು ಉತ್ಸುಕನಾಗಿರುತ್ತಾನೆ. ಸ್ನೇಹಿತರೆ, ಭಾಷಾಂತರ ಅಂದರೆ, ಟ್ರಾನ್ಸ್ಲೇಟ್ ಅಂದರೆ ನೋಡಿ, ಸೈನ್ಸ್ ಅಂದರೆ ವಿಜ್ಞಾನ, ಈಸ್ ಅಂದರೆ ಇದು, ಡೆವಲಪಿಂಗ್ ಅಂದರೆ ಬೆಳವಣಿಗೆ ಆಗುತ್ತಲೇ, ಈ ರೀತಿ ಅಲ್ಲ. ಒಟ್ಟಾರೆಯಾಗಿ ಆ ಒಂದು ವಾಕ್ಯದ ಅರ್ಥವನ್ನು, ಪದದ ಅರ್ಥವನ್ನು, ಭಾವಾರ್ಥವನ್ನು ನಾವು ಬರೆಯುವಂಥದ್ದು. ಇನ್ನು ನೆಕ್ಸ್ಟ್ ನೋಡಿದ್ರೆ, ಈವನ್ ದ ಡೆಡ್ಲಿ ಆಟಮ್ ವಾಸ್ ಡಿಸ್ಕವರ್ಡ್ ಬೈ ಸೈಂಟಿಸ್ಟ್ ಓನ್ಲಿ ಟು ಮೇಕ್ ಹಿಸ್ ಕಂಟ್ರಿ ಮಿಲಿಟರ್ಲಿ ಪ್ರಿಪೇರ್ಡ್ ಟು ಫೇಸ್ ದ ಅಗ್ರೆಷನ್ ಫ್ರಮ್ ಎನಿಮಿ ಕಂಟ್ರಿ. ಇದನ್ನ ಹಿಂಗೆ ಹೇಳ್ಬೋದು ನೋಡಿ. ವಿಜ್ಞಾನಿಗಳು ಅಣುಬಾಂಬನ್ನು ಅನ್ವೇಷಿಸಿದ್ದು ಕೂಡ ಆ ದೇಶವನ್ನು ವೈರಿ ದೇಶಗಳಿಂದ ರಕ್ಷಿಸಲು, ಆ ದೇಶದ ಮಿಲಿಟರಿಯನ್ನು ಬಲಪಡಿಸುವ ಕಾರಣದಿಂದಲೇ ಆಗಿದೆ. ಇನ್ನು ಸೈನ್ಸ್ ಹ್ಯಾಸ್ ಅಬಾಲಿಷ್ಡ್ ಸ್ಲೇವರಿ ಆಫ್ ಮ್ಯಾನ್ ಕೈಂಡ್ ಟು ನೇಚರ್ ಆ್ಯಂಡ್ ಮೇಡ್ ದ ಮ್ಯಾನ್ ಮಾಸ್ಟರ್ ಆಫ್ ನೇಚರ್. ನೋಡಿ, ವಿಜ್ಞಾನವು ನಿಸರ್ಗದ ಎದುರು ಮನುಷ್ಯನ ಗುಲಾಮನಾಗಿ ಇರಲು ಬಿಡದೆ ಪರಿಸರವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಸ್ ಆರ್ ಮೇಡ್ ಪಾಸಿಬಲ್ ಬೈ ದ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್ಸ್. ಇದರ ಅರ್ಥ ಏನು ಕೇಳಿದ್ರೆ, ಕೃಷಿ ಕ್ಷೇತ್ರದ ಮತ್ತು ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಗಳು ವಿಜ್ಞಾನದ ತಂತ್ರಗಳಿಂದ ಸಾಧ್ಯವಾಗಿದೆ. ಪ್ರಗತಿ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಆ್ಯಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್, ಇದು ವಿಜ್ಞಾನದ ಒಂದು
ವಿಜ್ಞಾನದ ಒಂದು ತಂತ್ರಗಳಿಂದ ಸಾಧ್ಯವಾಗಿದೆ. ಸೈನ್ಸ್ ಹ್ಯಾಸ್ ರೆವಲ್ಯೂಷನ್ ದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ವಿಜ್ಞಾನ ಏನು ಮಾಡಿದೆ ಅಂದರೆ ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದೆ. ಏನು ಮಾಡಿದೆ ಹಾಗಾದರೆ ಇದು ಕೇಳಿದ್ರೆ, ಸೈನ್ಸ್ ಹ್ಯಾಸ್ ಡೆವಲಪ್ಮೆಂಟ್ ಇನ್ ಸೈನ್ಸ್ ಬಿಕಾಸ್ ಆಫ್ ಫಾಸ್ಟ್ ಡೆವಲಪ್ಮೆಂಟ್ ಆಫ್ ಸೈನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ನೇಷನ್ಸ್ ಆರ್ ಶಾರ್ಟನ್. ದೇಶಗಳ ನಡುವಿನ ದೂರ ಕಡಿಮೆ ಆಗಿದೆ ಅಂದರೆ ವೇಗವಾಗಿ ಹೋಗೋದ್ರ ಮೂಲಕ ಸಮಯ ಬಹಳ ಕಡಿಮೆ ತೆಗೆದುಕೊಳ್ಳುತ್ತೆ ಅಂತ. ಸೊ ದ ಡಿಸ್ಕವರಿ ಆಫ್ ನ್ಯೂ ಮೆಥಡ್ಸ್ ಆಫ್ ಪ್ರೊಡಕ್ಷನ್ ಮೇಕ್ಸ್ ಲೈಫ್ ಮೋರ್ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಎಕ್ಸ್ಪೆನ್ಸಿವ್. ನೋಡಿ, ಹೊಸ ಅನ್ವೇಷಣೆಗಳು ಮನುಷ್ಯನ ಬದುಕನ್ನು ದುಬಾರಿಯಾಗಿಸಿವೆ ಮತ್ತು ಸೂಕ್ಷ್ಮವಾಗಿ ಮಾರ್ಪಡಿಸಿವೆ. Scientific development in transport system has linked the villages with major towns. ಸಾರಿಗೆ ಕ್ಷೇತ್ರದಲ್ಲಿನ ವೈಜ್ಞಾನಿಕ ಕೊಡುಗೆಗಳು ಹಳ್ಳಿಗಳೊಂದಿಗೆ ನಗರಗಳನ್ನು ಜೋಡಿಸಿವೆ ಅಥವಾ ಸಂಪರ್ಕಿಸಲು ಸಹಾಯ ಮಾಡಿವೆ. ಸೊ ಮೆನಿ ಹ್ಯಾವ್ ಕಮ್ ಟು ಡಿಪೆಂಡ್ ಅಪಾನ್ ಒನ್ ಅದರ್ ಬೈ ರೆವಲ್ಯೂಷನರಿ ಚೇಂಜಸ್ ಇನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಈ ಸಾರಿಗೆ ವ್ಯವಸ್ಥೆಯಲ್ಲಿನ ಕ್ರಾಂತಿಯು ಒಬ್ಬರನ್ನೊಬ್ಬರನ್ನ ಆಶ್ರಯಿಸುವಂತೆ ಮಾಡಿವೆ. ಸೊ ಇದು ಕನ್ನಡದ ಒಂದು ಅನುವಾದವಾಗಿದೆ. ಒಂದ್ಸರಿ ಹಾಗೆ ಫುಲ್ ಓದ್ತಿ ನೋಡಿ. ವಿಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಇದರ ಜೊತೆಗೆ ಅದು ಅನೇಕ ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದೆ. ವಿಜ್ಞಾನವು ಕುತೂಹಲದಿಂದ ಸೃಷ್ಟಿಯಾಗಿದ್ದು ಪ್ರತಿಯೊಬ್ಬ ವಿಜ್ಞಾನಿಯೂ ನಿಸರ್ಗದಲ್ಲಿ ಆಗುವ ವಿದ್ಯಮಾನಗಳಿಂದ ಕುತೂಹಲಿಯಾಗಿರುತ್ತಾನೆ ಮತ್ತು ಪ್ರತಿ ವಿಜ್ಞಾನಿಯೂ ನಿಸರ್ಗದ ಶಕ್ತಿಯನ್ನು ಮನುಕುಲದ ಅಭಿವೃದ್ಧಿಗೆ ಬಳಸಲು ಉತ್ಸುಕನಾಗಿರುತ್ತಾನೆ. ವಿಜ್ಞಾನಿಗಳು ಅಣುಬಾಂಬನ್ನು ಅನ್ವೇಷಿಸಿದ್ದು ಕೂಡ ಆ ದೇಶವನ್ನು ವೈರಿ ದೇಶಗಳಿಂದ ರಕ್ಷಿಸಲು ಆ ದೇಶದ ಮಿಲಿಟರಿಯನ್ನು ಬಲಪಡಿಸುವ ಕಾರಣದಿಂದಲೇ ಆಗಿದೆ. ವಿಜ್ಞಾನವು ನಿಸರ್ಗದ ಎದುರು ಮನುಷ್ಯನನ್ನ ಗುಲಾಮನನ್ನಾಗಿ ಇರಲು ಬಿಡದೆ ಪರಿಸರವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ. ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರದ ಬೆಳವಣಿಗೆಗಳು ವಿಜ್ಞಾನದ ತಂತ್ರಗಳಿಂದಲೇ ಸಾಧ್ಯವಾಗಿಸಿದೆ. ವಿಜ್ಞಾನವು ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದೆ. ದೇಶಗಳ ನಡುವಿನ ದೂರ ಆ ಮೂಲಕ ಕಡಿಮೆಯಾಗಿದೆ. ಹೊಸ ಅನ್ವೇಷಣೆಗಳು ಬದುಕನ್ನು ದುಬಾರಿ ಮತ್ತು ಸೂಕ್ಷ್ಮವನ್ನಾಗಿ ಮಾರ್ಪಡಿಸಿವೆ. ಇನ್ನು ಸಾರಿಗೆ ಕ್ಷೇತ್ರದಲ್ಲಿನ ವೈಜ್ಞಾನಿಕ ಕೊಡುಗೆಗಳು ಹಳ್ಳಿಗಳೊಂದಿಗೆ ನಗರಗಳನ್ನು ಸಂಪರ್ಕಿಸುವಂತೆ ಜೋಡಿಸುವಂತೆ ಮಾಡಿವೆ. ಈ ಸಾರಿಗೆ ವ್ಯವಸ್ಥೆಯಲ್ಲಿನ ಕ್ರಾಂತಿಯು ಒಬ್ಬರನ್ನೊಬ್ಬರು ಆಶ್ರಯಿಸುವಂತೆ ಮಾಡಿವೆ. ಸೊ ಇದನ್ನು ನಾವು ಏನು ಮಾಡ್ಬೋದು, ಈ ರೀತಿಯಾಗಿ ಕನ್ನಡಕ್ಕೆ ಭಾಷಾಂತರ ಮಾಡಬಹುದಾಗಿದೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ ನಾನು ನೋಡ್ತಾ ಹೋದರೆ, ನೆಕ್ಸ್ಟ್ ಕ್ವಶನ್ ಏನಂತ ಕೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಲೆಟರ್ ರೈಟಿಂಗ್ ಇದೆ. ನೋಡಿ, ನಿಮ್ಮನ್ನು ನೀವು XXX ಎಂದು YYY ಬಡಾವಣೆಯಲ್ಲಿ ZZZ ಸ್ಥಳದಲ್ಲಿ ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿರುವ ವಿದ್ಯುತ್ ಶಕ್ತಿ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತರರು, ವಿದ್ಯುತ್ ಸರಬರಾಜು ನಿಗಮ, ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ. ನೋಡಿ, ಕಾಲ್ಪನಿಕ ವಿಳಾಸವನ್ನಷ್ಟೇ ಬರಿಬೇಕು, ನಿಮ್ಮ ಯಾವುದೇ ಒಂದು ಹೆಸರನ್ನಾಗಲಿ ಮತ್ತೊಂದು ಬರೆಯೋ ಹಾಗಿಲ್ಲ. ಸೊ ನೋಡಿ ಸ್ನೇಹಿತರೆ, ಇದೊಂದು ಅಫಿಷಿಯಲ್ ಲೆಟರ್ ಆಗಿದೆ. ಇದೊಂದು ಔಪಚಾರಿಕ ಪತ್ರ, ಅಫಿಷಿಯಲ್ ಲೆಟರ್. ಸೊ ಯಾವುದೇ ಅಫಿಷಿಯಲ್ ಲೆಟರ್ನ ಯಾವ ರೀತಿ ಬರಿಬೇಕು, ಅದರ ಫಾರ್ಮೆಟ್ ಹೇಗಿರಬೇಕು ಅಂತೇಳಿ ನಾನೀಗ ಹೇಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಇಂದ ಇರಬೇಕಾಗತ್ತೆ. ಇಂದ ಅಥವಾ ಫ್ರಮ್ ಅವರೇ ಕೊಟ್ಟಿದ್ದಾರೆ. XXX YYY ZZZ. ಹಾಗಾಗಿ ನಿಮ್ಮ ಅಡ್ರೆಸ್ ಇದೇ ಆಗಿರುತ್ತೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಹೆಸರನ್ನಾಗಲಿ ಮತ್ತೊಂದಾಗಲಿ ನೀವು ಬರೆಯೋ ಹಾಗಿಲ್ಲ. ನೋಡಿ ಏನಿದೆ, ನಿಮ್ಮನ್ನು ನೀವು XXX YYY ಬಡಾವಣೆ ZZZ ಸ್ಥಳ ಎಲ್ಲವೂ ಕೂಡ ಇಲ್ಲೇ ಬಂತು. ಆ ನಂತರ ಇಲ್ಲಿ ಇಂದ ಆದ ನಂತರ ಗೆ ಬರಿಬೇಕಾಗತ್ತೆ. ಯಾರಿಗೆ, ಲೆಟರ್ನ ಯಾರಿಗೆ ಬರಿಬೇಕು ಅಂತೇಳಿ, ಕಾರ್ಯವಾಹಕ ಅಭಿಯಂತರರು ಇಲ್ಲಿ ಬರಿಬೇಕಾಗತ್ತೆ. ಕಾರ್ಯವಾಹಕ ಅಭಿಯಂತರರು, ವಿದ್ಯುತ್ ಪ್ರಸರಣ ನಿಗಮ, ಬೆಂಗಳೂರು, ಅದನ್ನು ಇಲ್ಲೇ ಬರಿಬೇಕಾಗತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಆ ಫಾರ್ಮೆಟನ್ನು ಮಾತ್ರ ಕೊಡ್ತಾ ಇದ್ದೀನಿ. ಫಾರ್ಮೆಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ನೀವು ಇಲ್ಲಿ ದಿನಾಂಕವನ್ನು ಇಲ್ಲಿ ಕೂಡ ಬರಿಬೋದು, ಅಥವಾ ಇಂದದ ಕೆಳಗಡೆ ಕೂಡ ದಿನಾಂಕವನ್ನು ಬರಿಬೋದಾಗಿದೆ. ಇಲ್ಲಿ ಕೂಡ ನೀವು ದಿನಾಂಕವನ್ನು ಬರಿಬೋದು, ಅಥವಾ ಇಲ್ಲಿ ಕೂಡ ನೀವು ಬರಿಬೋದಾಗಿದೆ. ಸ್ನೇಹಿತರೆ, ಇದು ಆದ ನಂತರ ನಾವು ಏನು ಮಾಡ್ಬೇಕಂದ್ರೆ, ಮಾನ್ಯರೇ, ರೆಸ್ಪೆಕ್ಟೆಡ್ ಸರ್ ಅಂತೀವಲ್ಲ ಆ ರೀತಿ ಮಾನ್ಯರೇ ಬರಿಬೇಕು. ಕನ್ನಡದಲ್ಲಿ ಇರೋದ್ರಿಂದ ಮಾನ್ಯರೇ. ಅದರ ಕೆಳಗಡೆ ವಿಷಯವನ್ನು ಇಲ್ಲಿ ಬರಿಬೇಕಾಗತ್ತೆ. ನೋಡಿ, ವಿಷಯ ಏನು, ವಿಷಯ ಏನು ಕೊಟ್ಟಿದ್ದಾರೆ, ವಿಷಯವನ್ನು ನೋಡಿ ಅದನ್ನು ನಾವು ಬರಿಬೇಕಾಗತ್ತೆ. ಏನು, ವಿದ್ಯುತ್ ಶಕ್ತಿಯ ಸಮಸ್ಯೆಗಳು, ನಮ್ಮ ಬಡಾವಣೆಯಲ್ಲಿರುವ ವಿದ್ಯುತ್ ಶಕ್ತಿ ಸಮಸ್ಯೆಯನ್ನು ಬಗೆಹರಿಸುವ ಕುರಿತು, ಈ ರೀತಿ ಇಷ್ಟೇ ಇರಬೇಕಾಗತ್ತೆ. ನಮ್ಮ ಬಡಾವಣೆಯಲ್ಲಿನ ನಿರಂತರ ಅಥವಾ ವಿದ್ಯುತ್ ಶಕ್ತಿ ಸಮಸ್ಯೆ
ಬಗೆಹರಿಸುವ ಕುರಿತು. ಈ ರೀತಿ ವಿಷಯವನ್ನು ಬರಿಬೇಕಾಗತ್ತೆ. ಆನಂತರ ನಾವು ಇಲ್ಲಿ ಪ್ಯಾಸೇಜ್ ಮಾಡಿ ಬರಿತಾ ಹೋಗಬೇಕು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ XXX ಆದ ನಾನು YYY ಎಂಬ ಬಡಾವಣೆಯಲ್ಲಿ ZZZ ಎಂಬ ಸ್ಥಳದಲ್ಲಿ ವಾಸವಿದ್ದು, ನಮ್ಮ ಬಡಾವಣೆಯಲ್ಲಿ ಅನೇಕ ತಾಂತ್ರಿಕ ಮತ್ತು ಇತರೆ ಕಾರಣಗಳಿಂದಾಗಿ ವಿದ್ಯುತ್ ಶಕ್ತಿ ಪದೇ ಪದೇ ಅಡಚಣೆಯನ್ನು ಮಾಡ್ತಾ ಇದ್ದು, ಸಮಸ್ಯೆಯನ್ನು ಮಾಡುತ್ತಿದ್ದು, ಇಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ಮತ್ತು ಎಲ್ಲ ನಾಗರಿಕರು ಕೂಡ ತುಂಬ ಸಮಸ್ಯೆಗಳಾಗುತ್ತಿದ್ದು, ಈ ಸಮಸ್ಯೆಯನ್ನು ಆದಷ್ಟು ಬೇಗನೆ ತಮ್ಮ ಅವಗಾಹನೆಗೆ ಬಂದ ನಂತರ ಇದನ್ನು ಸರಿಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇದಾದ ನಂತರ, ಇದಿಷ್ಟಾದ ನಂತರ ಇದೊಂದು ಫಾರ್ಮಾಲಿಟಿ ಇರುತ್ತೆ. ಇಲ್ಲಿ ನೀವು ವಿಷಯವನ್ನು ಬರಿತೀರಿ, ಅದಕ್ಕೆ ರಿಲೇಟೆಡ್ ಆಗಿ ಬರಿತೀರಿ. ಇಲ್ಲಿ ವಂದನೆಗಳೊಂದಿಗೆ ಬರಿಬೇಕು. ಇಲ್ಲಿ ತಮ್ಮ ವಿಶ್ವಾಸಿ ಬರಿಬೇಕು. ಅಫಿಷಿಯಲ್ ಲೆಟ್ರಿಗೆ ತಮ್ಮ ವಿಶ್ವಾಸಿ. ಇಲ್ಲಿ ಸೈನ್ ಮಾಡಬೇಕು. ಏನಂತ? XXX ನಿಮ್ಮ ಹೆಸರನ್ನವರೇ ಕೊಟ್ಟಿರ್ತಾರೆ. ಇಲ್ಲಿ ನೀವು ಸ್ಥಳ ಮತ್ತು ದಿನಾಂಕ ಮತ್ತೊಮ್ಮೆ ಬೇಕಾದ್ರೆ ಬರಿಬೋದು. ಇಲ್ಲಿ ಸ್ಥಳ ಬರಿಬೇಕಾಗತ್ತೆ, ಬೆಂಗಳೂರು. ದಿನಾಂಕ ಎನಿ ಡೇಟ್, ಒಂದು ಫಾರ್ಮಾಲಿಟಿಗೆ ಯಾವುದಾದ್ರೂ ಒಂದು ಡೇಟ್ 13/12/2024 ಈ ರೀತಿ ಯಾವುದೋ ಒಂದು ಫಾರ್ಮಾಲಿಟಿ, ಒಂದು ಡೇಟ್. ಸೊ ಈ ರೀತಿ ಇರಬೇಕಾಗತ್ತೆ ಫಾರ್ಮೆಟ್ ನೋಡಿ. ಇಂದ ಗೆ ಮಾನ್ಯರೇ ವಿಷಯವನ್ನು ಬರೆದು ವಂದನೆಗಳೊಂದಿಗೆ ಬರೆದು ಈ ರೀತಿ ಬರಿಬೇಕಾಗತ್ತೆ. ಇಟ್ ಈಸ್ ಅ ಅಫಿಷಿಯಲ್ ಲೆಟರ್. ಈ ರೀತಿ ಇರಬೇಕಾಗತ್ತೆ. ಗಾದೆ ಮಾತುಗಳನ್ನು ಅರ್ಥ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳ್ತಾರೆ. ಗಾದೆ ಮಾತುಗಳನ್ನು ವಿವರಿಸಬೇಕು. ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಸ್ನೇಹಿತರೆ, ಗಾದೆ ಮಾತುವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಒಂದು ಸಾಲನ್ನ ನೆನ್ಪಿಟ್ಕೊಳ್ಳಿ. ಮೊದಲಿಗೆ ಇದನ್ನು ಬರೆದ್ರೆ ತುಂಬ ಒಳ್ಳೆಯದು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇದನ್ನ ಯಾವುದೇ ಗಾದೆಯನ್ನು ಬರೆಯುವ ಮೊದಲು ಇದನ್ನ ಬರ್ಕೊಳ್ಳಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಅಂದರೆ ಎಷ್ಟೇ ಸಂಪಾದಿಸಿಟ್ರೂ ಕೂಡ ವ್ಯಕ್ತಿ ಆತ ಅದನ್ನು ಖರ್ಚು ಮಾಡ್ತಾ ಹೋದರೆ ಅದು ಬಹುಬೇಗನೆ ಖಾಲಿಯಾಗುತ್ತೆ. ಹಾಗಾಗಿ ಆತ ಎಷ್ಟೇ ಹಣವಿದ್ದರೂ ಅದನ್ನು ಖಾಲಿಯಾಗದಂತೆ ಅಥವಾ ನಿರಂತರ ದುಡಿಮೆಯ ಮೂಲಕ ಕಾಯಕ ತತ್ವದಲ್ಲಿ ಶ್ರದ್ಧೆಯನ್ನಿಟ್ಟು ದುಡಿದಾಗ ಮಾತ್ರ ಆತನ ಬದುಕು ಹಸಿರಾಗತ್ತೆ. ಬದುಕು ಹರಿವ ನೀರಿನಂತಿರಬೇಕು. ಯಾವುದೇ ಒಂದು ಸಂಪತ್ತನ್ನು ನಿರಂತರವಾಗಿ ಖಾಲಿ ಮಾಡ್ತಾ ಹೋದರೆ ಅದು ಖಾಲಿ ಆಗುತ್ತೆ. ಈ ರೀತಿಯಾಗಿ ನೀವು ಬರಿಬೇಕಾಗತ್ತೆ. ಇಲ್ಲಿ ಒಂದು 7-8 ಸಾಲನ್ನ ಬರೆದ್ರೆ ಸಾಕಾಗತ್ತೆ. ಆ ಒಂದು ಗಾದೆಗೆ ರಿಲೇಟೆಡ್ ಆಗಿ ಅದರನ್ನು ವಿವರಣೆಯನ್ನು ಕೊಡೋದು. ಇನ್ನೊಂದಿದೆ, ದೇಶ ಸುತ್ತು ಕೋಶ ಓದು. ಇದು ಕೂಡ ಸೇಮ್ ಸ್ಟೇಟ್ ಕೋಟ್ನೊಂದಿಗೆ ಶುರು ಮಾಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ದೇಶವನ್ನು ಸುತ್ತಬೇಕು, ಕೋಶವನ್ನು ಓದಬೇಕು ಎಂಬ ಮಾತು ಬಹಳ ಪ್ರಚಲಿತದಲ್ಲಿರುವಂಥ ಮಾತು. ಅಂದರೆ ದೇಶ ಸುತ್ತಿದಾಗ ಹೇಗೆ ನಮಗೆ ಅಗಾಧವಾದ ಜ್ಞಾನ ಬರುತ್ತದೆಯೋ ಹಾಗೆ ಕೋಶವನ್ನು, ಪುಸ್ತಕವನ್ನು ಓದಿದಾಗ ಕೂಡ ನಮಗೆ ಅದ್ಭುತವಾದ ಜ್ಞಾನ ಸಂಪಾದನೆ ಆಗುತ್ತೆ. ಅದಕ್ಕೆ ಅಂಬೇಡ್ಕರ್ನಂತಹ ಅನೇಕ ಜ್ಞಾನಿಗಳು ನಮ್ಮ ಮುಂದೆ ಉದಾಹರಣೆಯಾಗಿದ್ದಾರೆ. ಈ ರೀತಿಯ ನಾವು ಬರಿತಾ ಹೋಗೋದು. ಇದು ತುಂಬ ಈಸಿಯಾಗಿ ಬರಿಬೋದು. ಇದನ್ನು ನಿಮ್ಮದೇ ವಾಕ್ಯಗಳಲ್ಲಿ ಬರೀರಿ ಈ ಒಂದು ಗಾದೆಯನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ. ಇನ್ನು ನುಡಿಗಟ್ಟಿನ ಅರ್ಥ ವಿವರಿಸಿ ಅವುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂತೇಳಿ. ವಿವರಣೆ ಅಂದರೆ ಅದರ ಅರ್ಥ ಹೇಳಿದ್ರೆ ಸಾಕಾಗುತ್ತೆ. ಸೊ ಮೊರೆ ಹೋಗು ಅಂದರೆ ಏನು? ಮೊರೆ ಹೋಗು ಅಂದರೆ ಅರ್ಥವನ್ನು ಆಶ್ರಯ ಅಥವಾ ರಕ್ಷಣೆ ಪಡೆಯುವುದು. ಆಶ್ರಯ ಪಡೆಯುವುದು. ಇದಕ್ಕೆ ವಾಕ್ಯ ಹಿಂಗೆ ಬರೀಬೋದು. ಏನಂತ? ಅಸಹಾಯಕನಾದ ಸೈನಿಕನು ಪುಲಿಕೇಶಿಯ ಅಥವಾ ಇಮ್ಮಿಡಿ ಪುಲಿಕೇಶಿಯ ಮೊರೆ ಹೋದನು. ಇಷ್ಟೇ. ಇದಕ್ಕೇನು ತುಂಬ ಏನಿದಿರಲ್ಲ. ಇದಕ್ಕೆ ತುಂಬ ಈಸಿಯಾಗಿ ಬರಿಬೋದು ನೀವು ಇದನ್ನ. ಮೊರೆ ಹೋದನು, ಈ ರೀತಿ ವಾಕ್ಯವನ್ನು ಮಾಡೋದು. ಇನ್ನು ಕಾಲಿಗೆ ಬುದ್ಧಿ ಹೇಳು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಆ್ಯಕ್ಚುಲಿ ಅರ್ಥ ಏನು ಅಂತ ಕೇಳಿದ್ರೆ ಓಡಿ ಹೋಗು. ಮಹಾರಾಜ ಉತ್ತರ ಕುಮಾರನು, ಅಥವಾ ನೀವು ಯಾವುದೇ ಹೆಸರನ್ನ ಬರಿಬೋದು, ಇದೇ ಬರಿಬೇಕಂತಿಲ್ಲ. ಉತ್ತರ ಕುಮಾರನು ಕೌರವರ ಸೈನ್ಯವನ್ನು ಎದುರಿಸಲಾಗದೆ
ಕಾಲಿಗೆ ಬುದ್ಧಿ ಹೇಳಿದನು, ಕಾಲಿಗೆ ಬುದ್ಧಿ ಹೇಳಿದನು. ಈ ರೀತಿಯಾಗಿ ನಾವೊಂದು ಅದಕ್ಕೆ ಅರ್ಥಪೂರ್ಣವಾಗಿರುವಂಥ ಒಂದು ವಾಕ್ಯವನ್ನು ಬರೀಬಹುದಾಗುತ್ತೆ. ಮೊದಲಿಗೆ ಅದನ್ನ ಅರ್ಥವನ್ನು ಬರ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ಇನ್ನು ಮುಂದಿರುವಂಥ ಎಲ್ಲ ಪ್ರಶ್ನೆಗಳಿಗೂ ನಿಖರವಾದ ಉತ್ತರವನ್ನು ಕೊಡ್ತಾ ಹೋಗ್ತೀವಿ, ಯಾಕಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ ಆಗಿದೆ ಇವೆಲ್ಲವೂ ಕೂಡ. ಸೊ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇಷ್ಟು ಬರೆದ್ರೆ ಸಾಕು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ಬರೆದ್ರೆ ಸಾಕು. ಇದ್ರ ಬಗ್ಗೆ ವಿವರಣೆಯನ್ನು ಕೊಡೋದಾದ್ರೆ ವಿವರಣೆ ಇಲ್ಲೇನು ಅವಶ್ಯಕತೆ ಇಲ್ಲ. ಕ್ರಿಸ್ತಶಕ 450ರಲ್ಲಿ ಕೆತ್ತಲ್ಪಟ್ಟಿದ್ದು, ಕದಂಬ ಕಾಕುತ್ಸ ವರ್ಮನಿಂದ ಇದು ನಿರ್ಮಿಸಲ್ಪಟ್ಟಿರುವಂಥದ್ದು. ಹಾಗೆ ಇದೊಂದು ದಾನ ಶಾಸನವಾಗಿದೆ. ಇದೇನು ಇಲ್ಲಿ ಬರೆಯೋದು ಬೇಡ, ನಿಮ್ಮ ನಾಲೆಡ್ಜಿಗೆ ಇರಲಿ ಅಂತೇಳಿ ಸುಮ್ಮನೆ ಹೇಳಿದೆ. ಜಸ್ಟ್ ನಾವಿಷ್ಟು ಬರೆದ್ರೆ ಸಾಕು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇನ್ನು ಹರಿಹರ ಬರೆದ ಕಾವ್ಯದ ಹೆಸರೇನು? ಗಿರಿಜಾ ಕಲ್ಯಾಣ. ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ. ಈ ರೀತಿ ವಾಕ್ಯದಲ್ಲೇ ಬರೀರಿ. ಹರಿಹರನು ಬರೆದ ಕಾವ್ಯದ ಹೆಸರು ಗಿರಿಜಾ ಕಲ್ಯಾಣ. ಅಕ್ಕ ಮಹಾದೇವಿಯ ಅಂಕಿತ ಏನು? ಸೊ ಅಕ್ಕ ಮಹಾದೇವಿಯ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ. ಇನ್ನು ದ.ರಾ ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? 4 ತಂತಿ. ದ.ರಾ ಬೇಂದ್ರೆಯವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಈ ರೀತಿ ಬರಿಬೇಕು. ಇನ್ನು ತತ್ಸಮ ತದ್ಭವ ಕೇಳ್ತಾರೆ. ವಿದ್ಯೆಗೆ ಬಿಜ್ಜೆ. ವಿದ್ಯೆಗೆ ಬಿಜ್ಜೆ. ತ್ಯಾಗ ಛಾಗ. ಛಾಗ. ಬ್ರಹ್ಮಗೆ ಬೊಮ್ಮ. ಬ್ರಹ್ಮಗೆ ಬೊಮ್ಮ. ಇನ್ನು ಯಾತ್ರೆಗೆ ಜಾತ್ರೆ. ಯಾತ್ರೆಗೆ ಜಾತ್ರೆ. ಸಹಸ್ರಕ್ಕೆ ಸಾವಿರ. ಸಹಸ್ರಕ್ಕೆ ಸಾವಿರ. ಕೆಳಗಿನವುಗಳನ್ನು ಬಿಡಿಸಿ ಬರೆಯಿರಿ ಅಂತ ಹೇಳ್ತಾರೆ. ಅಲ್ಲಿಗೆ ಒಯ್ಯದೆ. ಅಲ್ಲಿಗೆ ಪ್ಲಸ್ ಒಯ್ಯದೆ. ಅಲ್ಲಿಗೆ ಒಯ್ಯದೆ. ಅಲ್ಲಿಗೆ ಪ್ಲಸ್ ಒಯ್ಯದೆ. ಬೆಟ್ಟದವರೆ. ಬೆಟ್ಟ ಪ್ಲಸ್ ತಾವರೆ. ಬೆಟ್ಟದವರೆ. ಕೆಂಡಗಣ್ಣು. ಕೆಂಡ ಪ್ಲಸ್ ಕಣ್ಣು. ಶಿವ ಪ್ಲಸ್ ಆವಾಸ. ಶಿವಾವಾಸ. ಮುಂಬಾಗಿಲು. ಬಾಗಿಲಿನ ಮುಂದೆ ಅಥವಾ ಮುಂದೆ ಪ್ಲಸ್ ಬಾಗಿಲು. ಸಂಧಿಯಲ್ಲಿ ನಾವು ಈ ರೀತಿ ಬಿಡಿಸಿ ಬರಿತೀವಿ. ಮುಂದೆ ಪ್ಲಸ್ ಬಾಗಿಲು, ಮುಂಬಾಗಿಲು. ಸಮಾಸದಲ್ಲಾದ್ರೆ ಬಾಗಿಲ ಪ್ಲಸ್ ಮುಂದೆ. ಅಂಶಿ ಸಮಾಸ ಆಗುತ್ತೆ ಇದು. ಈ ರೀತಿ ಬಿಡಿಸಿ ಬರಿತೀವಿ. ಪದಗಳ ಅರ್ಥ ಬರೀರಿ ಅಂತ ಕೇಳ್ತಾರೆ. ಸಂಕುಲ. ಸಂಕುಲ ಅಂದ್ರೆ ಗುಂಪು. ಪಕ್ಷಿ ಸಂಕುಲ ಅಂತೀವಲ್ಲ ಆ ರೀತಿ. ಸಂಕುಲ ಅಂದ್ರೆ ಗುಂಪು. ರವ ಅಂದ್ರೆ ಗರ್ಜನೆ ಅಥವಾ ಕೂಗು. ಗರ್ಜನೆ ಆರ್ ಕೂಗು ರವ ಅಂದ್ರೆ. ಇನ್ನು ಕಡಲು ಅಂದ್ರೆ ಸಮುದ್ರ. ವಧನ ಅಂದ್ರೆ ಮುಖ, ಮೋರೆ, ಏನ್ ಬೇಕಾದ್ರೂ ಆಗ್ಬೋದು, ಮೋರೆ. ಇನ್ನು ದಕ್ಷತೆ ಅಂದ್ರೆ ಸಾಮರ್ಥ್ಯ, ಶಕ್ತಿ. ಇನ್ನು ವಿರುದ್ಧಾರ್ಥಕ ಪದಗಳು. ಉನ್ನತಿಗೆ ಅವನತಿ. ವಿರುದ್ಧಾರ್ಥಕ ಪದ ಅವನತಿ. ಪುರಾತನಕ್ಕೆ ನೂತನ. ಪುರಾತನ ಅಂದ್ರೆ ಹಳೆಯದು ಅಂತ, ಅದಕ್ಕೆ ವಿರುದ್ಧ ಪದ ನೂತನ. ನೂತನ ಅಂದ್ರೆ ಹೊಸದು. ಉತ್ಸಾಹಕ್ಕೆ ನಿರುತ್ಸಾಹ. ವಿರುದ್ಧ ಪದ ನಿರುತ್ಸಾಹ. ಇನ್ನು ವೀರಗೆ ನೋಡಿ ಹೇಡಿ ಆಗತ್ತೆ. ಇನ್ನು ಕೊನೆಯ ಒಂದು ಪದ ಪ್ರಕ್ಷುಬ್ಧ. ಪ್ರಕ್ಷುಬ್ಧಕ್ಕೆ ಪ್ರಶಾಂತ. ವಿರುದ್ಧ ಪದ ಪ್ರಶಾಂತ ಆಗುತ್ತೆ. ಸ್ನೇಹಿತರೆ, ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಇದು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ 150 ಅಂಕದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ. ಸ್ನೇಹಿತರೆ, ಬಹಳ ವಿಶೇಷವಾಗಿ PDO ಎಕ್ಸಾಮ್ಗಾಗಿ ಕೆಲವೊಂದು ಪ್ಲೇ ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ. PDO ಎಕ್ಸಾಮ್
ಪ್ಲೇಲಿಸ್ಟ್ಗಳು, ಇದರ ಸದುಪಯೋಗ ಮಾಡ್ಕೊಳ್ಳಿ. ಮೊದಲನೇದಾಗಿ ಕನ್ನಡ ವ್ಯಾಕರಣ ಮಾಲಿಕೆ. ಕನ್ನಡ ವ್ಯಾಕರಣ ಮಾಲಿಕೆ ಯಾಕೆ ವಿಶೇಷವಾದ ಪ್ಲೇಲಿಸ್ಟ್ ಅಂತ ಹೇಳ್ತೀನಿ ಅಂದರೆ, ಇದು ಸಾಮಾನ್ಯ ಕನ್ನಡಕ್ಕೆ ಒಂದು ವಿಶೇಷವಾದ ಪ್ಲೇಲಿಸ್ಟ್ ಆಗಿದೆ. ಯಾಕಂದರೆ ಇದರಲ್ಲಿ 31 ಕನ್ನಡ ವ್ಯಾಕರಣದ ಚಾಪ್ಟರ್ಗಳು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಇದು 33 ಪಾಠಗಳ ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ನೀವು ಒಮ್ಮೆ ಸುಮ್ಮನೆ ಒಂದು ವಿಸಿಟ್ ಮಾಡಿ ನೋಡಿ, ಇದನ್ನು ಒಂದ್ಸರಿ ಹೋಗಿ ನೋಡಿ, 100% ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಪ್ರತಿ ಪಾಠವನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ ಮತ್ತು ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತಗೊಂಡು ಟೆಕ್ನಿಕ್ಸ್ ಮತ್ತು ಟಿಪ್ಸ್ಗಳನ್ನು ಕೂಡ ಕೊಡಲಾಗಿದೆ. ಅದರ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು PDO ಮಾಡೆಲ್ ಪೇಪರ್ ಸೀರೀಸ್, PDO ಮಾದರಿ ಪ್ರಶ್ನೆ ಪತ್ರಿಕೆ ಸರಣಿ, 15ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಮಾದರಿ ಪೇಪರ್ ಸಿಗ್ತವೆ. ಇನ್ನು ವಿಶೇಷವಾಗಿ ಕರೆಂಟ್ ಅಫೇರ್ಸ್ 2023 ಮತ್ತು 24ರ ಕರೆಂಟ್ ಅಫೇರ್ಸನ್ನು ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸನ್ನು ನಾವು ಈಸಿಯಾಗಿ ಎಲ್ಲ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸನ್ನು ವಿವರಣೆಯೊಂದಿಗೆ ನೀಡಿದ್ದೀವಿ. ಈ ಎಲ್ಲ ಪ್ಲೇಲಿಸ್ಟ್ಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಹಾಗೂ ಒಂದು ರಿಕ್ವೆಸ್ಟ್ ಇದೆ ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಚಾನಲ್ ಆಲ್ರೆಡಿ 75K ನತ್ತ ಸಾಗ್ತಾ ಇದ್ದು, ಆದಷ್ಟು ಬೇಗನೆ ನಿಮ್ಮ ಒಂದು ಸಹಕಾರದಿಂದಾಗಿ 100Kಯನ್ನು ರೀಚ್ ಮಾಡೋಣ, 1 ಲಕ್ಷವನ್ನು ರೀಚ್ ಮಾಡೋಣ ಅಂತ ನಿಮ್ಮಲ್ಲಿ ಕಳಕಳಿಯ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.